ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಮಿನಿ ವ್ಲಾಗ್. ಹಬ್ಬದ ಇನ್ನೇನು ದಿನದ ತಯಾರಿ ವ್ಲಾಗ್ ಇದು. ಸೊ ಆ್ಯಕ್ಚುಲಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡಾದಮೇಲೆ ಲಾಸ್ಟ್ ಪಾರ್ಟಾಗಿ ಇಟ್ಕೊಂಡಿದ್ದಿದ್ದು ಕೆಲಸ ಅಂದರೆ ಹೂವು ಮತ್ತು ಬ್ಯಾಕ್ ಡ್ರಾಪ್ ಎಲ್ಲ ಸೆಟ್ ಮಾಡೋದು, ಮತ್ತು ಅದಾದಮೇಲೆ ಸ್ಯಾರಿ ಎಲ್ಲ ಡ್ರೇಪ್ ಮಾಡೋದು. ಸೊ ಹಾಗಾಗಿ ಹಬ್ಬದ ಐ ಥಿಂಕ್ ಬುಧವಾರನೇ ನಮಗೆ ಹೂವು ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ರು. ಅಮ್ಮನ ಫ್ರೆಂಡು ಮಾರ್ಕೆಟ್ಗೆ ಹೋಗ್ತಾರೆ, ಸೊ ಇಲ್ಲಿ ಹೊಸೂರು ಹತ್ರ. ಸೊ ಅವ್ರಿಗೆ ಆಲ್ರೆಡಿ ಅಮ್ಮ ಹೇಳಿದರು, ಬಿಕಾಸ್ ಈ ಸಿಚುವೇಶನ್ಸಲ್ಲೆಲ್ಲ ಹೋಗ್ಬಿಟ್ಟು ಹೂವು ಎಲ್ಲದನ್ನೂ ತೊಗೊಂಡು ಬರೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ, ಆ್ಯಂಡ್ ಅಮ್ಮನ ಕೈಲೂ ಆಗಲ್ಲ ಕೆಲಸ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವೈ ಯಾವ್ಯಾವ ಹೂವು ಬೇಕು, ಏನೇನು ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಲೀಸ್ಟ್ ಹೇಳ್ಬಿಟ್ಟಿದ್ರು. ಸೊ ಅವ್ರು ಆಲ್ರೆಡಿ ತೊಗೊಂಡು ಬಂದು ಬುಧವಾರನೇ ನನಗೆ ಕೊಟ್ಬಿಟ್ರು. ಸೊ ಆ್ಯಕ್ಚುಲಿ ಬುಧವಾರನೇ ರೇಟ್ ಅಷ್ಟಿತ್ತು, ಇನ್ನು ಗುರುವಾರ ಎಷ್ಟಿತ್ತು ಐ ಡೋಂಟ್ ನೋ ಲಿಟ್ರಲಿ. ಆ್ಯಂಡ್ ನಾನು ಪ್ರತಿ ವರ್ಷ ಆ ಥರ ಎಲ್ಲ ನಾನು ಪರ್ಚೇಸ್ ಮಾಡಲ್ಲ. ಬಿಡಿ ಹೂವು ತೊಗೊಂಡು ಬಂದು ಅದಾದಮೇಲೆ ನಾನೇ ಹಾರ ಮಾಡ್ತೀನಿ. ಸೊ ರಾಘವೇಂದ್ರ ಸ್ವಾಮಿಗೆ ಮತ್ತು ಇಲ್ಲಿ ತೋರಿಸೋದಿನಲ್ಲ ಸೇವಂತಿಗೆ, ಅದು ಸೊ ಲಕ್ಷ್ಮಿಗೆ ಅಂತ ಹೇಳಿ ರೆಡಿ ಮಾಡಿದ್ದು. ಸೊ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹಾರನೂ ನಾನೇ ರೆಡಿ ಮಾಡ್ಕೊಳ್ಳೋದು ಪ್ರತಿ ಸತಿನೂ ಅಷ್ಟೇ, ಪ್ರತಿಯೊಂದೂ ಅಷ್ಟೇ. ಅಲ್ಲಿಗೆಲ್ಲ ಒಂದು ವರ್ಷ ಮಾತ್ರ ನಾನು ಹಾರ ಮಾರ್ಕೆಟ್ಗೆ ಹೇಳ್ಬಿಟ್ಟಿದ್ದೆ ತೊಗೊಳಕ್ಕೆ, ಯಾಕಂದರೆ ಆ ಇಯರಲ್ಲಿ ಪಾಪ ಚಿಕ್ಕ ಮಗು ಇದ್ಲು. ಸೊ ದಟ್ಸ್ ವೈ. ಆ್ಯಂಡ್ ಸ್ಯಾರಿ ಲಾಸ್ಟ್ ಇಯರು ಪಿಂಕೆ ತೊಗೊಂಡಿದ್ದೆ, ಬಟ್ ಈ ಇಯರು ಪಿಂಕೆ ತೊಗೊಂಡೆ. ಅದೇನೋ ಗೊತ್ತಿಲ್ಲ, ಅಲ್ಲಿ ಹೋಗಿದ ತಕ್ಷಣ ನನಗಿದ್ದೆ ಅಟ್ರ್ಯಾಕ್ಟ್ ಆಯಿತು. ಸೊ ಹಾಗಾಗಿ ಇದೇ ಕಲರ್ ತೊಗೊಂಡು ಬಂದೆ. ಸ್ಯಾರಿ ಹೇಗಿದೆ ಅಂತ ಹೇಳಿ ಕೂಡ ಕಾಮೆಂಟ್ ಮಾಡಿ. ಸೊ ಹಾಗೆಯೇ ಅಮ್ಮನೂ ನಾನು ಇಬ್ಬರು ಸೇರಿಕೊಂಡು ಸ್ಯಾರಿ ಎಲ್ಲ ಕ್ಲೀನಾಗಿ ಡ್ರೇಪ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಬಿಹೈಂಡ್ ದ ಸೀನ್ ನೀವು ನೋಡ್ಬೋದು, ನಮ್ಮ ಮಗಳು ಏನೇನೋ ತುಂಟು ಕೆಲಸಗಳು ಮಾಡ್ತಾಯಿದ್ಲು. ಆ್ಯಂಡ್ ನೆಕ್ಸ್ಟ್ ವರ್ಷ ಇನ್ನೊಂದು ಇರುತ್ತೆ ನಮ್ಮ ಮನೇಲಿ. ಸೊ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಕೊಂಡು ಸ್ಯಾರಿ ಎಲ್ಲ ಕಳ್ಸೋಕ್ಕೆ ಉಟ್ಸ್ಬಿಟ್ಟಿರ್ತೀವಿ. ಸೊ ನೀರು ಒಂದು ಹಾಕಲ್ಲ ಅಷ್ಟೇ, ನೀರು ಹಾಕಿದ್ರೇ ಅದು ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನೀರೆಲ್ಲ ಹಾಕಲ್ಲ, ಕ್ಲೀನಾಗಿ ಡ್ರೇಪ್ ಎಲ್ಲ ಮಾಡಿ ಕಳ್ಸೋಕ್ಕೆ ಸ್ಯಾರಿ ಎಲ್ಲ ಉಟ್ಸ್ಬಿಡ್ತೀನಿ. ಸೊ ಹಾಗೆಯೇ ಸೀರೆ ಎಲ್ಲ ಉಟ್ಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಆ್ಯಂಡ್ ಅವ್ರಿಗೆ ಹೇಳಿದ್ದೆ ಮಲ್ಲಿಗೆ ಮಗು ತೊಗೊಂಡು ಬಂದು ಕೊಡಿ ಅಂತ ಹೇಳಿ. ತುಂಬ ರೇಟ್ ಇತ್ತು ಅಂತ ಹೇಳಿ ಪಾಪ ಅವರು ತೊಗೊಂಡು ಬಂದು ಕೊಡೋಕ್ಕಾಗಲಿಲ್ಲ, ಆ್ಯಂಡ್ ಹೋಗ್ಲೂ ಇಲ್ಲ ಪಾಪ ಅವ್ರು ಅವತ್ತಿನ ದಿನ. ಸೊ ಹಾಗೆ ಇಲ್ಲೇ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಸೊ 1/4 kg 450 rupees ಏನೋ ಕೊಟ್ಟೆ. ಬಟ್ ಹಾರ ಎಲ್ಲ ಕೇಳಿದ್ರೆ 1500 1800 ಆ ಥರ ಎಲ್ಲ ಹೇಳ್ತಾಯಿದ್ರು. ಇಟ್ಸ್ ಓಕೆ, 450 ಅಲ್ವಾ ಅಂತ ಹೇಳ್ಬಿಟ್ಟು 1/4 kg ಬಿಡಿ ಹೂವು ತೊಗೊಂಡು ಬಂದು ನಾನೇ 12 ಗಂಟೆಗೆ ಇದೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ಹಾರ ಎಲ್ಲ ರೆಡಿ ಮಾಡಿಟ್ಟೆ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ.